ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ. ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಕೇಳ್ತಾ, ಸೊ ಆ್ಯಕ್ಚುಲಿ ಗೈಸ್, ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ನಾವು ಇನ್ನು ಮುಂದೆ ಆಲ್ಮೋಸ್ಟ್ ಹೊಸ ಹೊಸ ಥರದ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಇದ್ದೇವೆ. ಸೊ ಎಲ್ಲದಕ್ಕೂ ನೀವು ನಮಗೆ ಸಪೋರ್ಟ್ ಕೊಡಬೇಕು. ಸೊ ಇವತ್ತಿನ ಬಿಗ್ ಬಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಯಾರು ಅಬ್ಸರ್ವ್ ಮಾಡಿದ್ದೀರೋ ಇಲ್ವೋ ಗೊತ್ತಿಲ್ಲ, ಧನರಾಜ್ ಅವರು ಒಂದು ಗೇಮನ್ನು ಚೂಸ್ ಮಾಡಬೇಕಾದ್ರೆ ಪ್ಯೂರಾಗಿ ಅರ್ಥಪೂರ್ಣವಾದಂತಹ ಒಂದು ವಾಕ್ಯವನ್ನು ಕೊಟ್ಟು ಆಯ್ಕೆ ಮಾಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ತ್ರಿವಿಕ್ರಮ್ ಅವರನ್ನು ಚೂಸ್ ಮಾಡುವಾಗ ಎಡವಿದ್ರು ಅಂತ ಅನಿಸುತ್ತೆ. ಯಾಕಂದರೆ ತ್ರಿವಿಕ್ರಮ್ ಅವರನ್ನು ಯಾರೂ ಚೂಸ್ ಮಾಡ್ತಾ ಇಲ್ಲ. ಬಟ್ ರಜತ್ ಅವರು ಆಗಿರಲಿ, ಮತ್ತು ನಮ್ಮ ಮಂಜು ಅವರಾಗಿರಲಿ, ಅಥವಾ ಗೌತಮಿ ಅವರಾಗಿರಲಿ, ಮೋಕ್ಷಿತ್ ಅವರಾಗಿರಲಿ, ಒಂದು ಚೂಸ್ ಮಾಡುವಾಗ ಹೆದರಲ್ಲ. ಸೊ ಧನರಾಜ್ ಅವರ ಒಂದು ಚೂಸಿಂಗಲ್ಲಿ ನನಗೆ ತುಂಬ ಖುಷಿಯಾಯಿತು. ಸೊ ಅದೇ ಗೇಮಲ್ಲಿ ರಜತ್ ಅವರು ಒಂದು ಲೆವೆಲಲ್ಲಿ ವಿನ್ ಆಗಿದ್ದರು. ಬಟ್ ಎಲ್ಲೋ ಮಂಜು ಅವರ ಲಕ್ ಇತ್ತು, ಮಂಜು ಅವರು ವಿನ್ ಆದರು. ಸೊ ನೆಕ್ಸ್ಟ್ ಗೇಮಲ್ಲಿ ಮಂಜು ಅವರು, ನಾನು 100% ಅಂದ್ಕೊಂಡಿದ್ದೆ ಮಂಜು ಅವರು ರಜತ್ ಮತ್ತು ತ್ರಿವಿಕ್ರಮ್ ಅವರನ್ನು ಚೂಸ್ ಮಾಡ್ತಾರೆ ಅಂತ. ಗೆದ್ದರೆ ಹುಲಿಗಳ ಜೊತೆ ಗೆಲ್ಲಬೇಕು. ಆದರೆ ಇಲ್ಲಿ ಧನರಾಜ್ ಅವರನ್ನು ಏನೋ ಸಾಧಿಸ್ತೀನಿ ಅಂತ ಹೇಳಿಬಿಟ್ಟು ಅವರು ಆ್ಯಕ್ಚುಲಿ ನನಗೆ ಗೊತ್ತಿತ್ತು, ಮಂಜು ಅವರು ಚೂಸ್ ಮಾಡುವಾಗಲೇ ಗೊತ್ತಿತ್ತು ಗೌತಮಿ ಮತ್ತು ಮೋಕ್ಷಿತ್ ಧನರಾಜ್ ಅವರನ್ನು ಚೂಸ್ ಮಾಡುವಾಗ 100% ಓವರ್ ಎಕ್ಸೈಟ್ಮೆಂಟ್, ಅಂದರೆ ಓವರ್ ಇದರಲ್ಲಿದ್ದರು, ಅವರು ವಿನ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಆದರೆ ಧನರಾಜ್ ಅವರು ತಾನೇನು ಅಂತ ಪ್ರೂವ್ ಮಾಡಿದ್ದಾರೆ. ಯಾಕಂದ್ರೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ಇದೇ ಧನರಾಜ್ ಅವರನ್ನು ರಜತ್ ಅವರು ಬಂದಾಗ ಆಗಿರ್ಬೋದು, ಅಥವಾ ಹಿಂದೆ ಎಲ್ಲ ಎಪಿಸೋಡಲ್ಲಿ ನೋಡಿದರೆ ಧನರಾಜ್ ಅವರು ಟಾಸ್ಕ್ ಆಡುವಾಗ ಹಿಂದೆ ಉಳಿತಾರೆ, ಕೈ ಎತ್ತಾರೆ. ಆದರೆ ಏನೋ ಒಂದು, ಅಂದರೆ ಅವರಿಗೆ 100% ಇರಲ್ಲ ಅನ್ನೋ ಒಂದು ಮನೆಯವರು ಎಲ್ಲ ಒಂದು ಅವರಿಗೆ ಒಂದು ನೆಗೆಟಿವ್ ರಿವ್ಯೂ ಕೊಡ್ತಾಯಿದ್ರು, ಅಂದರೆ ನೆಗೆಟಿವಿಟಿ ಕೊಡ್ತಾಯಿದ್ರು. ಅದೇ ಧನರಾಜ್ ಅವರು ತಾನು ಏನು ಅಂತ ಬೋರ್ಡಲ್ಲಿ ತೋರಿಸಿದ್ದಾರೆ. ಸೊ ಭವ್ಯ ಅವರು 230, ರಜತ್ ಇವರು ನಮ್ಮ ಧನರಾಜ್ ಅವರು 225ರಲ್ಲಿ ಸೆಕೆಂಡ್ ಪ್ಲೇಸಲ್ಲಿದ್ದಾರೆ. ಸೊ ಇವಾಗ ಕಾಣ್ತಾ ಇರೋ ಹಾಗೆ ಮಿಡ್ವೀಕ್ ಎಲಿಮಿನೇಷನಲ್ಲಿ ರಜತ್ ಮತ್ತು ಗೌತಮಿ ಅವರು ಕಾಣ್ತಾ ಇದ್ದಾರೆ. ಸೊ ನೋಡಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ತ್ರಿವಿಕ್ರಮ್ ಅವರು ಪಾಪ ಗೇಮೇ ಆಡ್ತಾ ಇಲ್ಲ, ಅವ್ರಿಗೆ ಆಡೋಕ್ಕೆ ಚಾನ್ಸೇ ಸಿಗ್ತಾ ಇಲ್ಲ. ಸೊ ನೆಕ್ಸ್ಟ್ ಗೇಮಲ್ಲಾದರೂ ಧನರಾಜ್ ಅವರು ಚೂಸ್ ಮಾಡ್ತಾರ ನೋಡಬೇಕು. ಸೊ ಇಲ್ಲಿ ಏನು ಮನಸ್ಸುಗಳ ಆಟ, ಭಾವನೆಗಳ ಆಟ ಅಂತ ನಾವು ಹೇಳ್ತೇವೆ. ಬಟ್ ನಿಜವಾಗ್ಲೂ ಒಂದೊಂದು ಟಾಸ್ಕು ಕೂಡ ನಮ್ಮ ಜೀವನಕ್ಕೆ ತುಂಬ ಒಂದು ಎಜುಕೇಷನ್, ಅಂದರೆ ಒಂದು ನಮಗೆ ಪಾಠವನ್ನು ಕೊಡ್ತದೆ. ಇದು ನನ್ನ ಒಂದು ಪರ್ಸ್ನಲ್ ಅಭಿಪ್ರಾಯ. ಇಲ್ಲಿ ಮಂಜು ಒಬ್ಬರಿಗೆ ಕಿಚ್ಚ ಸುದೀಪ್ ಅವರು ಆಗಿರಲಿ, ಜನಗಳಾಗಿರಲಿ, ಮನೆ ಒಳಗೆ ಬಂದಿರುವಂಥ ಅಪ್ಪ ಅಮ್ಮ, ಅಕ್ಕ ಆಗಿರಲಿ, ಗೌತಮಿ ಅವರ ಹಸ್ಬೆಂಡ್ ಆಗಿರಲಿ, ಯಾರು ಹೇಳಿದ್ರು ಭಾಷೆನೇ ಅರ್ಥ ಆಗ್ತಾ ಇಲ್ಲ. ಈ ಮನುಷ್ಯ ಬಿಗ್ ಬಾಸನ್ನು ಗೆಲ್ಲಿಕ್ಕೆ ಅಂತ ಬಂದಿಲ್ಲ. ಬಿಗ್ ಬಾಸ್ಗೆ ಬಂದಮೇಲೆ ಯಾರನ್ನ ಬುಟ್ಟಿಗೆ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಬಂದಂಗಿದೆ. ಯಾಕಂದರೆ ಗೌತಮಿ ಅವ್ರ ಜೊತೆ ಜೆನ್ಯೂನ್ ಫ್ರೆಂಡ್ಶಿಪ್ ಅಂತಾರೆ. ಸೊ ಜೆನ್ಯೂನ್ ಫ್ರೆಂಡ್ಶಿಪ್ಪು ಯಾವ ರೀತಿ ಇರುತ್ತೆ, ಯಾರಿಗಾದರೂ ಅಂದರೆ ಏನಾದರೂ ಇವಾಗ ಔಟ್ಸೈಡ್ ಜೆನ್ಯೂನ್ ಫ್ರೆಂಡ್ಶಿಪ್ ಅಂದರೆ, ಇವಾಗ ನನಗೆ ಏನಾದರೂ ಆ ಫ್ರೆಂಡ್ಶಿಪ್ಪಿಂದ ಹಾಳಾಗುತ್ತೆ ಅಂದರೆ, ಹೊಟ್ಟೆಗೆ ಅನ್ನ ತಿನ್ನೋ ಯಾವ ಮನುಷ್ಯನಿಗೂ ಅರ್ಥ ಆಗುತ್ತೆ ಆ ಫ್ರೆಂಡ್ಶಿಪ್ಪು ಕಂಟಿನ್ಯೂ ಮಾಡಬಾರ್ದು ಅಂತ. ಸೊ ಈ ಮಂಜು ಅವರಿಗೆ ಅರ್ಥನೇ ಆಗ್ತಾ ಇಲ್ಲ. ಆ್ಯಕ್ಚುಲಿ ಟಾಪ್ 5 ಕಂಟೆಸ್ಟೆಂಟ್ ಇವರು ಮಿಡ್ ವೀಕಲ್ಲಿ ಎಲಿಮಿನೇಷನ್ ಆಗಿ ಹೋಗ್ತಾರೇನೋ ಅನ್ನೋ ಒಂದು ಟೆನ್ಷನ್ ನನಗೆ ಸ್ಟಾರ್ಟ್ ಆಗಿದೆ. ಯಾಕಂದರೆ ಮಂಜು ಅವರ ಗ್ರೇ ಏರಿಯಾ ಆಗಿರ್ಬೋದು, ಮಂಜು ಅವರ ಎಗ್ರೆಷನ್ ಆಗಿರ್ಬೋದು, ಎಲ್ಲೋ ಮಿಸ್ ಹೊಡಿತು. ಸೊ ಇವಾಗ ಇನ್ನೊಂದು ಟ್ವಿಸ್ಟ್ ಏನಂದರೆ, ಮೋಕ್ಷಿತ್ ಅವರು ರಿಟರ್ನ್ ಮಂಜು ಅವರ ಜೊತೆ ಮತ್ತು ಗೌತಮಿ ಅವರ ಜೊತೆ ಅದೇ ಫ್ರೆಂಡ್ಶಿಪ್ಪಲ್ಲಿದ್ದಾರೆ. ಅಂದರೆ ಮೊನ್ನೆ ಒಂದು 2 ದಿವಸಕ್ಕಿಂತ ಮುಂಚೆ ಕಾಣ್ತಿರುವಂಥ ಮೋಕ್ಷಿತ, ಇವಾಗ ಕಾಣ್ತಿರುವಂಥ ಮೋಕ್ಷಿತ, ಅಂದರೆ ಎಸ್ಪೆಷಲಿ ಇವತ್ತಿನಿಂದ ಕಾಣ್ತಿರುವಂಥ ಮೋಕ್ಷಿತ ಫುಲ್ ಚೇಂಜ್ ಆಗಿದ್ದಾರೆ. ಅಂದರೆ ಸಡನ್ನಾಗಿ ಹೆಂಗೆ ಪ್ಲೇಟ್ ಚೇಂಜ್ ಮಾಡ್ಕೊಳ್ತಾರೆ ಅಂತ ಗೊತ್ತಾಗಲ್ಲ. ಸೊ ಮನೆಯಲ್ಲಿರೋದು 9 ಜನ, ಅವರನ್ನು ಬಿಟ್ಟರೆ ಬೇರೆ ಅವ್ರ ಜೊತೆ ಮಾತಾಡೋಂಗಿಲ್ಲ ಅನ್ನೋದು ಸತ್ಯ. ಇಲ್ಲಿ ತ್ರಿವಿಕ್ರಮ್ ಅವರು ಪಾಪ ಆಡೋಕ್ಕಾಗದೆ ಅವರ ಆ ಒಂದು ಸಿಟ್ಟನ್ನು ನಮ್ಮ ಭವ್ಯ ಅವ್ರ ಜೊತೆ ತೋರಿಸ್ತಾ ಇದ್ದಾರೆ. ಸೊ ಅಲ್ಲೂ ಒಂದು ಕಡೆ ಒಂದು ಇದೆ, ನಿಜವಾಗ್ಲೂ ಇಲ್ಲ ಅಂತ ಹೇಳಿಲ್ಲ. ಭವ್ಯ ಅವರು ಎಲ್ಲೋ ಒಂದು ಕಡೆ 2-3 ಮ್ಯಾಚನ್ನು ತ್ರಿವಿಕ್ರಮ್ ಅವರನ್ನು ಹೊರಗಡೆ ಇಟ್ಟು ಆಡಿದರು. ತುಂಬ ಬೇಜಾರಾಯ್ತು ನನಗೂ. ಸೊ ಆಡ್ಬೋದಿತ್ತು. ತುಂಬ ಸ್ಟೇಟಸ್ ಎಲ್ಲ ನೋಡಿದೆ ನಾನು. ಹತ್ತಿ ಬಂದ ಏಣಿಯನ್ನು ತುಳಿದ್ಲು ಭವ್ಯ, ಅಥವಾ ಬೇರೆ ರೀತಿಯಂತಹ ಒಂದು ಪೋಸ್ಟ್ಗಳನ್ನು ನೋಡಿದೆ. ನಿಜವಾಗ್ಲೂ ಅದೊಂದು ಕಡೆ ಅನಿಸ್ತು. ಸೊ ಇವಾಗ ಭವ್ಯವರ ಗೇಮನ್ನು ಆಡ್ತಾ ಇದ್ದಾರೆ ಅಂತ ದಯವಿಟ್ಟು ಹೇಳ್ಬೇಡಿ. ಯಾಕಂದರೆ ಭವ್ಯವರ ಗೇಮನ್ನು ಆಡ್ತಾ ಇದ್ದಾರೆ. ಆದರೆ ತ್ರಿವಿಕ್ರಮ್ ಅವರನ್ನು ಎಲ್ಲೋ ಒಂದು ಕಡೆ
ಬಿಟ್ಕೊಟ್ರು ಅಂತ ನನ್ಗೆ ಅನಿಸ್ತಾ ಇದೆ. ಸೊ ಧನ್ರಾಜ್ ಅವರ ಚೂಸ್ ಅಂದರೆ ಧನ್ರಾಜ್ ಅವರು ಒಂದು ಚೂಸ್ ಮಾಡೋದು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಧನ್ರಾಜ್ ಅವರೇ. ಯಾಕಂದರೆ ಅವರು ಎದುರಾಳಿಗಳು ಎಂಥದ್ದೇ ಇರಲಿ ಹುಲಿಗಳನ್ನು ಒಂದು ಸೆಲೆಕ್ಟ್ ಮಾಡ್ತಾರೆ. ಸೊ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಧನ್ರಾಜ್ ಅವರು ಕೂಡ ಯೋಚನೆ ಮಾಡ್ಬೋದಿತ್ತು, ಯಾರು ವೀಕ್ ಇದ್ದಾರೆ ಅವರನ್ನು ಒಂದು ಗೇಮ್ಗೆ ಹಾಕಿಬಿಟ್ಟು ಅಂದರೆ ಒಂದು ಆಟ ಆಡ್ಬೋದಿತ್ತು. ಆದ್ರೂ ಅವರೊಂದು ಒಂದು ಕಡೆ ಒಂದು ಲೈಟಾಗಿ ತ್ರಿವಿಕ್ರಮ್ ಅವರನ್ನು ಚೂಸ್ ಮಾಡಿದ್ದಾಗಿರ್ಬೋದು, ನಮ್ಮ ರಜತ್ ಅವರನ್ನು ಚೂಸ್ ಮಾಡಿದ್ದಾಗಿರ್ಬೋದು, ಆ ಒಂದು ಗೇಮ್ ಆಡಿದ್ರಲ್ಲ ತುಂಬ ಖುಷಿ ಆಯ್ತು ನನಗೆ. ಸೊ ಪಜಲ್ ಗೇಮ್ ಆಯಿತು. ಪಜಲ್ ಗೇಮಲ್ಲಿ ಒಂದು ನಮಗೆ ಪಾಠ ಆಯಿತು. ಯಾಕಂದರೆ ಎಲ್ಲರನ್ನೂ ನಾವು ಅಂದರೆ ಯಾರನ್ನು ನಾವು ತಿಳಿಯದೆ ಅಂಡರ್ಎಸ್ಟಿಮೇಟ್ ಮಾಡಬಾರ್ದು ಅನ್ನೋ ಒಂದು ಪಾಠ ಪಜಲ್ಸ್ ಆಟದಲ್ಲಿ ಇತ್ತು. ಯಾಕಂದರೆ ಧನ್ರಾಜ್ ಅವರು 100% ಯಾರು ಅಂದ್ಕೊಂಡಿರಲಿಲ್ಲ. ಗೌತಮಿ ಅವರು ಒಂದು ಗೆಸ್ ಮಾಡಿದ್ರು, ಆದರೆ ಧನ್ರಾಜ್ ಅವರು ಆಟವನ್ನು ಆಡಿ ತೋರಿಸಿದ್ರು. ನಿಜವಾಗ್ಲೂ ಹೇಳ್ತೇನೆ, ಧನ್ರಾಜ್ ಅವರ ಈ ವಾರದ ಆಟವನ್ನು ಎಲ್ಲರೂ ಮೆಚ್ಕೊಳ್ತಾರೆ. ಯಾಕಂದರೆ ಆತ ನೋಡೋಕ್ಕೆ ಮುಗ್ಧ ಮನಸ್ಸಿನ ಒಂದು ಹನುಮಂತ ಅಂತಾರೆ. ಯಾಕಂದರೆ ಅವರು ಒಂದು ಎಲ್ಲೆಲ್ಲಿ ತುಂಬ ಕಡೆ ಅವ್ರಿಗೆ ಒಂದು ಗಿಲ್ಟ್ ಫೀಲ್ ಇತ್ತು. ಆ ಗಿಲ್ಟ್ ಫೀಲನ್ನು ಒಪ್ಕೊಂಡು ಅವರೊಂದು ಆಟವನ್ನು ಆಡಿದಾಗಲೇ ನಾನು ಹೇಳ್ತಾ ಇದ್ದೆ, ನಾನು ನನ್ನ ಹಳೆ ವಿಡಿಯೋ ನೋಡಿದರೆ ನಿಮ್ಗೆ ಅರ್ಥ ಆಗ್ಬೋದು, ಧನ್ರಾಜ್ ಅವರು ಅವರ ಆಟವನ್ನು ಎಲ್ಲೂ ಬಿಟ್ಟುಕೊಟ್ಟಿಲ್ಲ. ಸೊ ಧನ್ರಾಜ್ ಅವರು ಟಾಸ್ಕನ್ನು ಗೆದ್ದಿದ್ದಾರೆ. ನೋಡಬೇಕು ಯಾರ ಪಾಯಿಂಟನ್ನು ಅವರು ತಗೊಳ್ತಾರೆ ಅನ್ನೋದು ಇವಾಗ ಗೆಸ್ಸಿಂಗಲ್ಲಿದೆ. ಇಲ್ಲಿ ಭವ್ಯ ಅವರಿಗೆ ಬಿಗ್ ಬಾಸ್ ಮೇಲೆ ಅಸಮಾಧಾನವಿದೆ. ಯಾಕಂದರೆ ಅವರ ಪಾಯಿಂಟನ್ನು ಧನ್ರಾಜ್ ಅವರಿಗೆ ಕೊಟ್ಟಿದ್ದರ ಬಗ್ಗೆ ಅವರಿಗೆ ಸ್ವಲ್ಪ ಅಸಮಾಧಾನವಿದೆ. ಇದು ನಿಜವಾಗ್ಲೂ ಕರೆಕ್ಟ್ ಅಂತ ನನಗೂ ಅನಿಸ್ತಾ ಇದೆ. ಯಾಕಂದರೆ ಅಷ್ಟು ಅವರು ಆಟ ಆಡಿ ಬಂದು ಇವರು ಯಾರೋ ಬಂದು ಹೊಡ್ಕೊಂಡೋದಂಗೆ ಇವರ ಆಟವನ್ನು ಗೆದ್ದರು ಅಂತ ನನಗೆ ಅನಿಸ್ತು. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಎಲ್ಲ ಕಡೆ ಎಲ್ಲವನ್ನು ನಾವು ಅರಿತುಕೊಳ್ಳುವುದಕ್ಕಿಂತಲೂ ಜಾಸ್ತಿ ಕಲಿತುಕೊಳ್ಳೋದು ಜಾಸ್ತಿ ಇದೆ ಅಂತ ನನ್ನ ಅನಿಸಿಕೆ. ಸೊ ಇವತ್ತಿನ ಬಿಗ್ ಬಾಸ್ ಎಷ್ಟು. ಸೊ ನಾಳಿನ ಬಿಗ್ ಬಾಸ್ ಜೊತೆ ಮತ್ತೆ ಸಿಗೋಣ. ಸೊ ಟೇಕ್ ಕೇರ್, ಬಾಯ್, ಗುಡ್ ನೈಟ್.